ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇದು ನೆನ್ನೆ ಅಕ್ಷಯ ತೃತೀಯ ಲಾಗ್ ಆಗಿರುತ್ತೆ. ಸೊ ಅಕ್ಷಯ ತೃತೀಯ ಸಂಡೇ ಆಗಿತ್ತಲ್ವಾ, ಸೊ ಅದಕ್ಕೋಸ್ಕರ ನಮ್ಮದು ಒಂದು ಅರಿಶಿನ ಶಾಸ್ತ್ರ ಇತ್ತು. ಅಕ್ಕನ ಮಗಳು ಮದುವೆ ಅಲ್ವಾ, ಸೊ ಅರಿಶಿನ ಶಾಸ್ತ್ರನ ಮುಗಿಸ್ಕೊಂಡು ಡೈರೆಕ್ಟ್ ನಾವು ಜ್ಯುವೆಲರಿ ಶಾಪ್ಗೆ ಹೋದ್ವಿ. ಒಂದು ಜ್ಯುವೆಲರಿ ಶಾಪ್ಗೆ ಹೋದ್ವಿ, ಇಷ್ಟ ಆಗಿಲ್ಲ ಅಲ್ಲಿ. ಸೊ ಏನು ಚಿನ್ನನೇ ತೊಗೋಬೇಕು ಅಂತ ಏನಿಲ್ಲ, ನಮ್ಮ ಕೈಲಿ ಏನಾಗುತ್ತೋ ಅದನ್ನು ತೊಗೋಬೋದಲ್ವಾ. ಅದಕ್ಕೋಸ್ಕರ ಒಂದು ಬೆಳ್ಳಿ ತೊಗೊಳ್ಳೋಣ ಅಂತ ಬಂದ್ವಿ. ಸೊ ಬೆಳ್ಳಿ ಕಾಲುಂಗುರ ನೋಡ್ತಾ ಇದ್ವಿ, ಯಾವ್ದು ಇಷ್ಟ ಆಗುತ್ತೆ ಏನು ಅಂತ. ಸೊ ನಾನು ಒಂದು ತೊಗೊಂಡೆ, ಅದ್ರ ಜೊತೆಗೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಅದಕ್ಕೋಸ್ಕರ ಹಾಗೆ ಇಷ್ಟ ಆಗಿ ನೋಡ್ತಾ ನಮ್ಮ ಅಕ್ಕನೂ ಸಹ ಒಂದು ತೊಗೊಂಡ್ರು ಅಂತಲೇ ಹೇಳ್ಬೋದು. ತುಂಬಾ ಕ್ಯೂಟೆಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ, ನಾವು ತೊಗೊಂಡಿರೋದು ಆ್ಯಂಟಿಕ್ ಸಿಲ್ವರಲ್ಲಿ ಕಾಲುಂಗುರನ ತೊಗೊಂಡ್ವಿ. ತುಂಬಾ ಚೆನ್ನಾಗಿದೆ. ಬಟ್ ಈ ರೇಟ್ ಕೇಳಿದ್ರೆ ಇಷ್ಟು ಚಿಕ್ಕದಕ್ಕೆ ಅಷ್ಟೊಂದ ಅಂತ ಅನಿಸ್ಬಿಡುತ್ತೆ. 3,000 ಅಂತ ಹೇಳ್ತಾರೆ ಹತ್ತತ್ರ. ನಾವು ಹಾಗೂ ಈಗೂ ಬಾರ್ಗಿನ್ ಮಾಡಿ ಸ್ವಲ್ಪ ಅಮೌಂಟ್ನ ಕೊಟ್ವಿ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿತ್ತು. ಕಲೆಕ್ಷನ್ಸು ತುಂಬ ಚೆನ್ನಾಗಿದೆ ಆ ಒಂದು ಜ್ಯುವೆಲರಿ ಶಾಪಲ್ಲಿ. ಸ್ಟಾರ್ಟಿಂಗ್ ಒಂದು ಶಾಪ್ಗೆ ಹೋದ್ವಿ, ಅಲ್ಲಿ ನಮಗೆ ಬೇಕಾದದ್ದು ಇರಲಿಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಶಾಪ್ಗೆ ಹೋಗಿ ಅಲ್ಲಿ ನಾವು ಪರ್ಚೇಸ್ ಮಾಡಿದ್ವಿ. ನಂದು ಸೆಲೆಕ್ಟ್ ಆಗೋಗಿದ್ದು. ಸೊ ನನ್ನ ಸೆಲೆಕ್ಟ್ ಆಗಿ ಇನ್ನೊಂದು ಕಡೆ ಕಲೆಕ್ಷನ್ಸ್ ಗೊತ್ತಲ್ಲ, ಒಂದು ನೋಡಿದ್ರೆ ಹೆಣ್ಮಕ್ಳಿಗೆ ಇನ್ನೂ ನೋಡಬೇಕು ತೊಗೋಬೇಕು ಅಂತ ಅನಿಸುತ್ತೆ. ಸೊ ಅದೇ ರೀತಿ ಅದೊಂದು ಇಷ್ಟ ಆಯಿತು, ಇದೊಂದು ಇಷ್ಟ ಆಯಿತು, ಅದೇ ಥರ ಆಗ್ತಿತ್ತು ಅಂತಲೇ ಹೇಳ್ಬೋದು. ಸೊ ಇದೆಷ್ಟೆಲ್ಲ ಆದಮೇಲೆ ಸೊ ನಾವೂ ಸಹ ಶಾಪ್ನ ಏನಂತಾರೆ ಒಂದ್ರ ಮೇಲೆ ಒಂದನ್ನು ನಾವು ನೋಡ್ತಾನೆ ಇದ್ವಿ. ಸೊ ಹಾಗೆ ಫೈನಲೈಸ್ ಮಾಡಿ ಕೊನೆಗೂ ಸಹ ಈಗ ತೊಗೋತಿದ್ದೀವಿ ಅಂತಲೇ ಹೇಳ್ಬೋದು. ಸೊ ಹೇಳಿದ್ರೆ ತುಂಬಾ ನನಗೆ ಕಾಲುಂಗುರ ಇಷ್ಟ, ಚೇಂಜ್ ಮಾಡ್ತಾನೆ ಇರ್ತೀನಿ ಅಂತಲೇ ಹೇಳ್ಬೋದು. ಅಷ್ಟು ಚೇಂಜ್ ಮಾಡಿ ಹಾಕೋತಾ ಇದ್ವಿ. ಸೊ ನಾವು ಅರಿಶಿನ ಶಾಸ್ತ್ರನ ಮುಗಿಸ್ಕೊಂಡು ಸಂಜೆ ಹೋಗಿದ್ದು. ಸೊ ಅಲ್ಲಿ ಹೋದ್ಮೇಲೆ ತುಂಬಾ ಬಾಯಾರಿಕೆ. ಸೊ ಏನು ತೊಗೊಂಡ್ವಿ ಏನು ಅನ್ನೋದು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ, ಓಕೆನಾ. ಸೊ ಅಲ್ಲಿ ಸ್ವಲ್ಪ ಹಕ್ಕ ಐಸು ಜ್ಯೂಸು ಎಲ್ಲ ತಗೊಂಡು ಮನೆಗೆ ಹೊರಟ್ವಿ ಅಂತಲೇ ಹೇಳ್ಬೋದು. ಚೀಕುಗೆ ಬರೀ ಸ್ಟ್ರಾಬೆರಿ ಐಸ್ ತರ್ತೀನಿ ನಿನಗೆ ಅಂತ ಹೇಳಿ ಬಂದಿದ್ವಿ. ಸೊ ಮನೆಗೆ ಬಂದು ಅಮ್ಮನ ಮನೆಗೆ ರೀಚ್ ಆದ್ವಿ. ಸೊ ಅಲ್ಲಿ ಅಮ್ಮಂಗೂ ತೋರಿಸೋ ಥರ ಆಗುತ್ತೆ, ವಿಡಿಯೋ ಮಾಡ್ದಂಗೂ ಆಗುತ್ತೆ ಅಂತ ಹೇಳಿ ನಿಮಗೂ ಸಹ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಇದೇ ನೋಡಿ ನಾವು ತೊಗೊಂಡಿರೋಂತಹ ಆ್ಯಂಟಿಕ್ ಕಾಲುಂಗುರ ಅಂತಲೇ ಹೇಳ್ಬೋದು. ಯೂನಿಕ್ ಆಗಿದೆ ಅಲ್ಲ, ತುಂಬಾ ಚೆನ್ನಾಗಿದೆ. ನನಗಂತೂ ಕಾಲುಂಗುರ ಡಿಸೈನ್ ಕಲೆಕ್ಷನ್ಸ್ ಬೇಕು ಅಂತ ತುಂಬಾ ಇಷ್ಟ. ಸೊ ನೋಡಿ, ಇದೊಂದು ಹಾಗೆ ಇದೊಂದು ತುಂಬಾ ಚೆನ್ನಾಗಿದೆ. 2 ಅಕ್ಕಂಗೊಂದು ನಮಗೊಂದು ತೊಗೊಂಡ್ವಿ. ಏನು ಚಿನ್ನನೇ ತೊಗೋಬೇಕು ಅಂತ ಏನು ಮೈಂಡಿಗೆ ಬಂದಿಲ್ಲ, ಬಜೆಟು ಇರಬೇಕಲ್ವ ತಕ್ಕಂಗೆ. ಅದಕ್ಕೋಸ್ಕರ ನಾವು ಸಿಲ್ವರಲ್ಲೇ ತೊಗೊಳ್ಳೋಣ ಅಂತ ಹೇಳಿ 2 ತೊಗೊಂಡು ಬಂದ್ವಿ. ಒಂದು ನಂದು, ಒಂದು ಅಕ್ಕಂದು. ಸೊ ಯಾವ್ದು ಚೆನ್ನಾಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ತುಂಬಾ ಪ್ರೆಟಿಯಾಗಿದೆ ಅಲ್ಲ, ನನಗೆ ಇದು ತುಂಬಾ ಇಷ್ಟ ಆಯಿತು, ಇದೂ ಇಷ್ಟ ಆಯಿತು. ಕಲೆಕ್ಷನ್ಸ್ ನೋಡ್ತಾ ಇದ್ರೆ ಎಲ್ಲನೂ ತೊಗೋಬೇಕು ಅನಿಸುತ್ತೆ. ಸೊ ಹಾಗೆ ಬರ್ತಾ ನನಗಂತೂ ಎಷ್ಟು ಕ್ಲಿಪ್ಸ್ ಇದ್ರೂ ಸಾಲಲ್ಲ. ಮನೇಲಿ ಒಂದು ಸತಿ ಇರೋಂತಹ ಕ್ಲಿಪ್ಪು ಮತ್ತೊಂದು ಸತಿ ಇರಲ್ಲ. ಸೊ ಈ ಒಂದು ಕ್ಲಿಪ್ ರೋಸ್ ಕ್ಲಿಪ್ ಇತ್ತು, ಯೂನಿಕ್ ಆಗಿತ್ತು ಅಂತ ತೊಗೊಂಡೆ. ಇದು ನೋಡಿ ನೆಕ್ಸ್ಟ್ ನನ್ನ ಹತ್ರ ಇರೋದೇ ಇಲ್ಲ, ಆ ರೀತಿ ಕ್ಲಿಪ್ಸ್ನ ನಾನು ಕಳೆದಾಕ್ತೀನಿ. ಅಕ್ಕ ಅದೇ ಅಂತಿದ್ರು, ಇನ್ನೂ ಎಷ್ಟು ಕ್ಲಿಪ್ ಬೇಕು ನಿನಗೆ ಅಂತ. ಸೊ ಹಾಗೆ ನಮ್ಮ ಅಮ್ಮಂಗೂ ಸಹ ತೋರಿಸ್ತಾ ಇದ್ದೆ, ಇದು ತೊಗೊಂಡ್ವಿ ಅಂತ ಹೇಳಿ ತೋರಿಸ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಚೀಕು ಗೊತ್ತಿರಲ್ಲ, ಸ್ಟ್ರಾಬೆರಿ ಐಸ್ ಬೇಕು ಅಂದಿದ್ದ. ಸೊ ಅಕ್ಕ ತಂದಿದ್ರಲ್ಲ, ಸೊ ಕೊಟ್ಟರು ಅಂತಲೇ ಹೇಳ್ಬೋದು. ಇನ್ನು ಮಕ್ಳ ಜೊತೆ ಅಕ್ಕ ಆಟ ಆಡಿಕೊಂಡು ಇದ್ದರು, ಚೋರಿ ಚಪಾತಿ ಚೋರಿ ಅಂದ್ಕೊಂಡು. ಜೊತೆ ಆದಮೇಲೆ ಉಲ್ಲಾಸ್ ಜೊತೆನೂ ಸಹ ಆಡಿದ್ರು. ಸೊ ಫನ್ನಿ ಆಗಿತ್ತು ಅಂತಲೇ ಹೇಳ್ಬೋದು ಆ ಒಂದು ಮೂಮೆಂಟು. ಸೊ ಹಾಗೆ ಎಲ್ಲನೂ ಸಹ ಮಾತಾಡಿಕೊಂಡು ಖುಷಿಯಾಗಿ ಈವ್ನಿಂಗ್ನ ಟೈಮ್ ಸ್ಪೆಂಡ್ ಮಾಡಿಕೊಂಡು ಕಳೆದ್ವಿ ಅಂತಲೇ ಹೇಳ್ಬೋದು. ಸೊ ಇನ್ನು ಚಿಕನ್ ಅಮ್ಮ ಮಾಡಿ ಇಟ್ಟಿದ್ರು. ಚಿಕನ್ ಒನ್ ಟೈಮ್ ಅಲ್ವಾ, ಸೊ ಗ್ರೇವಿ ಥರ ಮಾಡೋಣ ಅಂತ ಹೇಳಿ ಚಿಕನ್ ಗ್ರೇವಿನೂ ಸಹ ಮಾಡಿದ್ರು. ನಾವು ಸಹ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಅಂತ ಹೇಳ್ತಾ ಈ ಒಂದು ಅಕ್ಷಯ ತೃತೀಯ ದಿನ ಏನೆಲ್ಲ ಮಾಡಿದ್ವಿ, ಏನು ತೊಗೊಂಡ್ವಿ ಅನ್ನೋದನ್ನು ನಿಮಗೆ ತೋರಿಸಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗೆ ಪ್ರತಿಯೊಬ್ಬರೂ ಸಹ ಪೂರ್ತಿ ವಿಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ, ಓಕೆನಾ. ಸೊ ಲೈಕು ಸಬ್ಸ್ಕ್ರೈಬು ಮಾಡಿ.
ಮತ್ತೆ ಮುಂದಿನ ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.